ನಾವು ಹರಿಕಥಾ ಪರಿಷತ್ ರಿಜಿಸ್ಟರ್ಡ್ ಮಂಗಳೂರು ಇದರ ಪರಿಕಲ್ಪನೆಯೊಂದಿಗೆ ಷಡ್ಜ ಬೆಂಗಳೂರು ಹಾಗೆ ಶ್ರೀ ರಾಮಕೃಷ್ಣ ಆಶ್ರಮ ಮಂಗಳೂರು ಇವರ ಸಹಯೋಗದೊಂದಿಗೆ ಜನವರಿ 19ರಂದು ರಾಮಕೃಷ್ಣಾಶ್ರಮದ ವಿವೇಕಾನಂದ ಸಭಾಂಗಣದಲ್ಲಿ ನಡೆಯುವಂಥ ಒಂದು ಹರಿಕಥಾ ಸಮ್ಮೇಳನದ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ವಿಷಯರಾಗಿರ್ತಕ್ಕಂಥ ಡಾಕ್ಟರ್ ಹರಿಕೃಷ್ಣ ಪುನೂರವರು ಇದ್ದಾರೆ. ಹಾಗೆ ನಮ್ಮ ಸಮ್ಮೇಳನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗಣೇಶ್ ಕಾರ್ಣಿಕ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ನಮ್ಮ ಸಮ್ಮೇಳನ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸುಂದರ್ ಶೆಟ್ಟಿ ಬೆಟ್ಟಂಪಾಡಿಯವರು ಉಪಸ್ಥಿತರಿದ್ದಾರೆ. ಹಾಗೆ ನಮ್ಮ ಈ ಸಮ್ಮೇಳನ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯಾಗಿ ಡಾಕ್ಟರ್ SP ಗುರುದಾಸ್ ಅವರು ಅಲ್ಲಿದ್ದಾರೆ. ಹಾಗೆ ಕೋಶಾಧಿಕಾರಿಯಾಗಿರ್ತಕ್ಕಂಥ ಶ್ರೀ ನಾರಾಯಣ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ತೋನ್ಸೆ ಪುಷ್ಕಳ ಕುಮಾರ್ ಈ ಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಹಾಗೆ ಇನ್ನೂ ನಮ್ಮ ಸಮಿತಿಯ ಸಕ್ರಿಯರು ಇನ್ನೊಬ್ಬರು ಶ್ರೀಯುತಿ ಈ ಹಿಂದೆ ಮಂಗಳೂರಿನಲ್ಲಿ ಮಂಗಳಾದೇವಿನಲ್ಲಿ ಈ ರೀತಿಯ ಒಂದು ಹರಿಕಥಾ ಸಮ್ಮೇಳನ ಆಗಿತ್ತು. ಹಾಗಾಗಿ ಸುಮಾರು 20 ವರ್ಷಗಳ ನಂತರ ಮತ್ತೆ ಈ ಸಮ್ಮೇಳನ ಮಾಡ್ತಾ ಇದ್ದೇವೆ. ಹರಿಕಥಾ ಪರಿಷತ್ ಏನಿದೆ ಇದು 2010ರಲ್ಲಿ ಪ್ರಾರಂಭ ಆಗಿತ್ತು. ಉದ್ದೇಶ ಇದ್ದದ್ದು ಒಂದು ಅದ್ಭುತವಾದ ಮಾಧ್ಯಮ, ಕಮ್ಯುನಿಕೇಷನ್ಗೆ ಒಳ್ಳೆಯ ಮಾಧ್ಯಮ ಹೇಳಿದರೆ ಹರಿಕಥೆ. ಅದರ ಮೂಲಕ ಒಂದಷ್ಟು ಸಾಮಾಜಿಕ ಮೌಲ್ಯಗಳನ್ನು ಸಮಾಜದಲ್ಲಿ ಪ್ರತಿಬಿಂಬಿಸಬೇಕು ಅನ್ನುವ ಕಾರಣಕ್ಕಾಗಿ ಕರಾವಳಿ ಕರ್ನಾಟಕದಲ್ಲಿ ವಿಶೇಷವಾಗಿ ಮತ್ತು ಬೆಂಗಳೂರು ಮೈಸೂರು ಕಡೆಗಳಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಕಲೆಯಾಗಿತ್ತು. ಆದರೆ ಅನೇಕ ಸಂಗತಿಗಳ ಭರಾಟೆಯಲ್ಲಿ ಎಲ್ಲೋ ಒಂದು ಕಡೆ ಹರಿಕಥೆ ಒಂದು ಸ್ವಲ್ಪ ಮೂಲೆ ಗುಂಪಾಗ್ತಾ ಇದೆ ಹೇಳುವಂಥ ಭಾವನೆ ಸಮಾಜದಲ್ಲಿ ಹಿರಿಯರ ಮನಸ್ಸಿನಲ್ಲಿತ್ತು. ಹಾಗಾಗಿ ಹೊಸದಾಗಿ ಹರಿಕಥೆಯನ್ನು ಮತ್ತೆ ಪ್ರಾರಂಭ ಮಾಡೋದಲ್ಲ, ಅದನ್ನು ಪುನರುತ್ಥಾನ ಮಾಡಬೇಕು, ಅದರ ಅಭಿವೃದ್ಧಿ ಕಡೆಗೆ ಗಮನ ಕೊಡಬೇಕು, ಒಂದು ಒಳ್ಳೆಯ ಮಾಧ್ಯಮ ಕಲೆಯನ್ನು ಸಮಾಜದಿಂದ ನಶಿಸಿ ಹೋಗದಂತೆ ನಾವು ಪ್ರಯತ್ನ ಮಾಡಬೇಕು ಅನ್ನುವ ಕಾರಣಕ್ಕಾಗಿ 2010ರಲ್ಲಿ ಈ ಹರಿಕಥಾ ಪರಿಷತ್ ಹೇಳುವಂಥ ಸಂಸ್ಥೆಯನ್ನು ಹುಟ್ಟುಹಾಕಿ ನಮ್ಮ ಎರಡೂ ಜಿಲ್ಲೆಗಳ ಅನೇಕ ಭಾಗಗಳಲ್ಲಿ, ಬಹಳ ಪ್ರಮುಖವಾಗಿ ದೇವಸ್ಥಾನಗಳಲ್ಲಿ, ಬೇರೆ ಬೇರೆ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಯುವ ಕಲಾವಿದರಿಗೆ ಅವಕಾಶ ಕೊಡುವ ದೃಷ್ಟಿಯಲ್ಲಿ ಈ ಹರಿಕಥಾ ಪರಿಷತ್ ತುಂಬ ಕೆಲಸ ಮಾಡ್ತಾ ಇದೆ. ಈಗ ಈ ಸಮ್ಮೇಳನ ಮಾಡುವ ಉದ್ದೇಶ ಇರುವಂಥದ್ದು ರಾಜ್ಯದಲ್ಲಿರುವ ಎಲ್ಲ ಹರಿಕಥಾ ಕಲಾವಿದರನ್ನು ಒಟ್ಟುಗೂಡಿಸಬೇಕು, ಆಸಕ್ತಿ ಇರುವಂಥ ಯುವ ಕಲಾವಿದರನ್ನು ಸೇರಿಸಬೇಕು ಮತ್ತು 1 ದಿನಗಳ ಪೂರ್ತಿ ಸಮ್ಮೇಳನದಲ್ಲಿ 3 ಗೋಷ್ಠಿಗಳ ಮೂಲಕ ಈ ಅಭಿವೃದ್ಧಿಯ ಒಂದು ಚಟುವಟಿಕೆಯನ್ನು ಮಾಡಬೇಕು ಅಂತಿದ್ದೇವೆ. ಅದನ್ನು ಯಾವ ರೀತಿ ಮುಂದುವರಿಸಬೇಕು, ಈ ಒಂದು ಅದ್ಭುತವಾದ ಕಲೆಯನ್ನು ಯಾವ ರೀತಿಯಲ್ಲಿ ಮುಂದಿನ ತಲೆಮಾರುಗಳಿಗೆ ಇನ್ನಷ್ಟು ಸತ್ವಯುತವಾಗಿ ಹಸ್ತಾಂತರ ಮಾಡಬೇಕು ಮತ್ತು ಯಾವ ಮೌಲ್ಯಗಳ ಬಗ್ಗೆ ನಾವು ಸಮಾಜದಲ್ಲಿ ಯಾವಾಗಲೂ ಮಾತಾಡ್ತೀವಿ, ಶಾಲಾ ಶಿಕ್ಷಣ ವ್ಯವಸ್ಥೆ ಅಲ್ಲಿ ಸಿಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತೀವಲ್ಲ, ಆ ಮೌಲ್ಯಗಳನ್ನು ಈ ಹರಿಕಥಾ ಕಥೆಗಳ ಮೂಲಕ, ಈ ಮಾಧ್ಯಮದ ಮೂಲಕ ಜನಮಾನಸಕ್ಕೆ ಹೇಗೆ ಮುಟ್ಟಿಸ್ಬೇಕು. ನಾನೀಗ ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಅಂದ್ಕೊಳ್ತೀನಿ. ನಾನು 6ನೇ ಕ್ಲಾಸಲ್ಲಿರುವಾಗ ಕಾರ್ಕಳದಿಂದ ಒಂದು ಅಶ್ವತ್ಥಪುರದಲ್ಲಿರುವಂಥ ದೇವಸ್ಥಾನದಲ್ಲಿ ಹಂಡೆ ವೇದವ್ಯಾಸ ಅಲ್ವಾ ಅವರ ಒಂದು ಹರಿಕಥೆ ಕೇಳಲಿಕ್ಕೆ ನಾನು ಕರ್ಕೊಂಡು ಹೋಗಿದ್ದರು ಮನೆಗೆ. ಇವತ್ತಿಗೂ ಅದು ಮನಸ್ಸಲ್ಲಿ ಇಂಪ್ರಿಂಟ್ ಅಂತ ಹೇಳಿ ಉಳ್ಕೊಂಡಿದೆ ಅದು. ಹಾಗೆ ನಾನು ಓದ್ತಿರುವಂಥ ಶಾಲೆ ಹಂಸೇನ ದೇವಸ್ಥಾನದ ವಠಾರದಲ್ಲಿ ಜಾತ್ರೆ ಸಮಯದಲ್ಲಿ ಪ್ರತಿ ವರ್ಷ ಹರಿಕಥೆಗಳಾಗ್ತಾಯಿತ್ತು. ನಮ್ಮ ಸಮ್ಮೇಳನ ನಡೆತಿರುವಂಥ ರಾಮಕೃಷ್ಣ ಮಠದ ಪೂಜ್ಯ ಸ್ವಾಮೀಜಿಯವರು ಹೇಳ್ತಾ ಇದ್ದರು, ಭದ್ರಗಿರಿ ಅಚ್ಯುತದಾಸ ಹರಿಕಥೆ 3 ದಿನ ಮಾಡಿಸ್ತಾ ಇದ್ರಂತೆ ಮಂಗಳಾದೇವಿನಲ್ಲಿ ಅವರ ಆಶ್ರಮದ ವಠಾರದಲ್ಲಿ. ಹಾಲೆಲ್ಲ ಹೊರಗಡೆ ಇರುವಂಥ ಗ್ರೌಂಡಲ್ಲಿ ಹೌಸ್ಫುಲ್ಲಾಗಿ ಜನರಿಗೆ ಒಳಗೆ ಬರಲಿಕ್ಕೆ ಆಗದಷ್ಟು ಜನ ಸೇರ್ತಾ ಇದ್ರಂತೆ. ಅಂತಹ ಅದ್ಭುತವಾದ ಒಂದು ಆಕರ್ಷಣೆಯ ಕಲೆ ಅದಾಗಿತ್ತು. ಈಗ ಎಲ್ಲ ಬಂದುಬಿಟ್ಟು ಬಹುಶಃ ನಾವು ಬೇರೆ ಯಾವುದೋ ಇದಕ್ಕೆ ಹೊಂದ್ತಾ ಇದ್ದೇವೆ. ಆದರೆ ಈ ರೀತಿಯ ಒಂದು ಕಲೆಯನ್ನು ನಾವು ಉಳಿಸಿ ಬೆಳೆಸಬೇಕು ಅನ್ನುವ ಕಾರಣಕ್ಕಾಗಿ ಈ ಒಂದು ಹರಿಕಥಾ ಸಮ್ಮೇಳನದ ಮೂಲಕ ಜಾಗೃತಿ ಉಂಟು ಮಾಡಬೇಕು, ಒಂದಷ್ಟು ಸವಾಲುಗಳ ಬಗ್ಗೆ ಚರ್ಚೆಗಳಾಗಬೇಕು, ಇದನ್ನು ಇನ್ನಷ್ಟು ಸುಂದರಗೊಳಿಸ್ಕೊಂಡು ಹೇಗೆ ಸಮಾಜಕ್ಕೆ ಮುಟ್ಟಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಚರ್ಚೆಗಳಾಗಬೇಕು. ಈ ಎಲ್ಲ ನಿಟ್ಟಿನಲ್ಲಿ ಆಲೋಚನೆ ಮಾಡಿಕೊಂಡು ಮಂಗಳೂರಿನ ಹರಿಕಥಾ ಪರಿಷತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನಾನು ಮತ್ತು ನಮ್ಮ ಹಿರಿಯರಾದ ಹರಿಕೃಷ್ಣ ಪುಂಡೂರವರು
ನಾವೇನು ಇದರಲ್ಲಿ ಹರಿಕಥೆಯಲ್ಲಿ ಭಾಗವಹಿಸೋದಿಲ್ಲ, ಆದರೆ ಇದೊಂದು ಅದ್ಭುತವಾದ ಕಲೆ ಅನ್ನುವ ಕಾರಣಕ್ಕಾಗಿ ಇದಕ್ಕೆ ಸಾಕಷ್ಟು ಪ್ರಚಾರ ಸಿಗಬೇಕು, ಇದರ ಅಭಿವೃದ್ಧಿ ಬಗ್ಗೆ ನಾವೆಲ್ಲ ಕೈ ಜೋಡಿಸ್ಬೇಕು. ಹಾಗಾಗಿ ಸಮ್ಮೇಳನ ಯಶಸ್ವಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅವರು ಕೊಟ್ಟ ಜವಾಬ್ದಾರಿಯನ್ನು ಭಾಳ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇವೆ. ಈ ಒಂದು ದಿನದ ಒಟ್ಟು ಕಾರ್ಯಕ್ರಮ ಏನಿದೆ ಅದರಲ್ಲಿ ಒಂದಷ್ಟು ಉದ್ಘಾಟನಾ ಸಮಾರೋಪ ಸಮಾರಂಭ, ಸಮ್ಮೇಳನದ ಅಧ್ಯಕ್ಷರಾಗಿ ನಮ್ಮ ಹಿರಿಯರಾದ ಮಹಾಬಲ್ ಶೆಟ್ಟರು ಮತ್ತು ಆ 3 ಗೋಷ್ಠಿಗಳಲ್ಲಿ ಹರಿಕಥೆಗೆ ಸಂಬಂಧಪಟ್ಟ ಅನೇಕ ಸಂಗತಿಗಳು ಏನು ಚರ್ಚೆಗಳು ನಡೀಲಿಕ್ಕಿದೆ ಅದೆಲ್ಲವನ್ನು ನಮ್ಮ ಗುರುದಾಸ್ ಅವರು ಅದನ್ನು ದಯವಿಟ್ಟು ಇದಕ್ಕೆ ಸ್ವಲ್ಪ ಹೆಚ್ಚು ಪ್ರಚಾರ ಕೊಡಿ ಪತ್ರಿಕೆ ಮಾಧ್ಯಮದಲ್ಲಿ. ಯಾಕಂತ ಹೇಳಿದರೆ ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗ್ತಾ ಇದೆ ಹೇಳುವಂಥ ಭಾವನೆ ನಮ್ಮನ್ನು ಕಾಡ್ತಾ ಇದೆ. ಒಂದು ಆರ್ಕೆಸ್ಟ್ರಾ ಮಾಡಿದರೆ ಸಾವಿರಾರು ಜನ ಬರ್ತಾರೆ, ಬೇರೇನೋ ಮಾಡಿದರೂ ಬರ್ತಾರೆ, ಸಂಗೀತಕ್ಕೆ ಬರ್ತಾರೆ, ಇದಕ್ಕೆಲ್ಲ ಬರ್ತಾರೆ. ಆದರೆ ಯಾಕೋ ನಮ್ಮ ಮುಂದಿನ ತಲೆಮಾರಿಗೆ ಅಥವಾ ಈಗಿನ ತಲೆಮಾರಿಗೆ ಹರಿಕಥೆಯ ಬಗ್ಗೆ ಒಂದು ಸ್ವಲ್ಪ ಅವರ ಉತ್ಸಾಹವನ್ನು, ಅವರ ಒಂದು ಪ್ರೋತ್ಸಾಹ ಸಿಗುವ ರೀತಿಯಲ್ಲಿ ತಮ್ಮ ಪತ್ರಿಕೆ ಮಾಧ್ಯಮಗಳ ಮೂಲಕ ಪ್ರಚಾರ ಕೊಡಬೇಕು ಅಂತ ವಿನಂತಿ ಮಾಡಿ, ಇದರ ಕಾರ್ಯಕ್ರಮಗಳ ವಿವರವನ್ನು 2 ಗೋಷ್ಠಿ, ಒಂದು 2-3 ಹರಿಕಥೆಗಳು ಮಧ್ಯದಲ್ಲಿ, ಅದಾದಮೇಲೆ ಊಟದ ನಂತರ ಮಧ್ಯಾಹ್ನ ಇನ್ನೊಂದು ಗೋಷ್ಠಿ, ಅದಾದಮೇಲೆ ಸಮಾರೋಪ ಸಮಾರಂಭ ಇರುತ್ತೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ತಾವು ಸಾಕಷ್ಟು ಪ್ರಚಾರ ಕೊಡಬೇಕು ಅಂತ ವಿನಂತಿ ಮಾಡಿ